9 ವರ್ಷಗಳ ನಂತರ ಮೋದಿ ಇಸ್ರೇಲ್ ಭೇಟಿ, ಮಿತ್ರರಿಂದ ಹೊಸ ಚಕ್ರವ್ಯೂಹ, ಮಿಸೈಲ್ ಡೀಲ್, ಹೊಸ ಗ್ರೂಪ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪ್ರಪಂಚದ ಕಣ್ಣು ಈಗ ಯಾರ ಕಡೆಗೆ ನೆಟ್ಟಿದೆ? ಮಿಡಲ್ ಈಸ್ಟ್ ಕಡೆಗೆ ನೆಟ್ಟಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷದ ಕಾರಣ ಅಲ್ಲಿ ಮುಂದೇನಾಗ್ಬೋದು ಅನ್ನೋ ಭೀತಿ ಇದೆ. ಈ ಹೊತ್ತಲ್ಲಿ ಭಾರತದ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಮೂವ್ಮೆಂಟ್ ಆಗಿದೆ. 9 ವರ್ಷಗಳ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಸ್ರೇಲ್ ನೆಲಕ್ಕೆ ಕಾಲಿಡ್ತಾ ಇದ್ದಾರೆ. ಸ್ನೇಹಿತರೆ, ಸಣ್ಣ ವಿಚಾರ ಅಲ್ಲ ಇದು. ಯಾಕಂದ್ರೆ ಕಳೆದ ಕೆಲವು ದಿನಗಳಿಂದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಕ್ಷರಶಃ ಭಾರತದ ಪ್ರಧಾನಿ ಬರ್ತಾ ಇದ್ದಾರೆ ಅಂತ ಹೇಳಿ ಜಪವನ್ನೇ ಮಾಡ್ತಾ ಇದ್ದಾರೆ. ಫುಲ್ ಬಿಲ್ಡಪ್ ಕೊಡ್ತಿದ್ದಾರೆ, ಹೈಪ್ ಕೊಡ್ತಾ ಇದ್ದಾರೆ. ಏನೋ ಸಣ್ಣ ಪುಟ್ಟ ಮಾತುಕತೆಗೋಸ್ಕರ ಇಷ್ಟೆಲ್ಲ ಹೈಪ್ ಕೊಡಲ್ಲ. ಮುಖ್ಯವಾಗಿ ಏನು ಹೇಳ್ತಿದ್ದಾರೆ ಗೊತ್ತಾ, ಅವರು ಹೆಕ್ಸಗಾನ್ ಆಫ್ ಅಲಯನ್ಸ್ ಅನ್ನೋ ಒಂದು ಹೊಸ ಜಾಗತಿಕ ಕೂಟವನ್ನು ಕಟ್ಟೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ. ಭಾರತ ಇಸ್ರೇಲ್ನಿಂದ ಘಾತಕ ಆಯುಧಗಳನ್ನು ಖರೀದಿ ಮಾಡೋಕೆ ರೆಡಿಯಾಗಿದೆ. ಇಷ್ಟೆಲ್ಲ ನಿರೀಕ್ಷೆಗಳ ನಡುವೆ PM ಮೋದಿ ಅಲ್ಲಿಗೆ ಭೇಟಿ ಕೊಡ್ತಿರೋದು ಜಾಗತಿಕ ರಾಜಕಾರಣದಲ್ಲೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮಿಡಲ್ ಈಸ್ಟ್ನ ಮಾಧ್ಯಮಗಳಂತೂ ಪುಟಗಟ್ಟಲೆ ರಿಪೋರ್ಟ್ ಬರಿತಾ ಇವೆ. ಹಾಗಿದ್ರೆ ಈ ಇಸ್ರೇಲ್ ಪ್ರವಾಸದಲ್ಲಿ ಅಂಥದ್ದೇನು ನಡೆಯುತ್ತೆ? ಹೊಸ ಕೂಟಕ್ಕೆ ಭಾರತ ಸೇರ್ಪಡೆಯಾಗುತ್ತಾ? ಇಸ್ರೇಲ್ ಓಪನ್ ಆಗಿ ಕರೀತಾ ಇದೆ, ಬಟ್ ಭಾರತ ಹೋಗುತ್ತಾ? ಅಷ್ಟಕ್ಕೂ ಏನಿದು ಹೆಕ್ಸಗಾನ್ ಆಫ್ ಅಲಯನ್ಸ್? ಉಳಿದ ರಾಷ್ಟ್ರಗಳು ಯಾವ್ಯಾವು? ಟರ್ಕಿ ಕೋಳಿಗೂ ಕೂಡ ಮಸಾಲೆ ಅರಿಯೋ ಪ್ರೋಗ್ರಾಮ್ ಇದೆಯಾ ಪಾಕಿಸ್ತಾನವನ್ನು ಸೇರಿಸಿಕೊಂಡು ಈ ಅಲಯನ್ಸ್ ಮೂಲಕ? ಈ ಸಲ ಇಸ್ರೇಲ್ನ ಯಾವ ಅಸ್ತ್ರಗಳ ಮೇಲೆ ಭಾರತ ಕಣ್ಣು ಹಾಕಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಪ್ರಧಾನಿ ಆದ್ಮೇಲೆ 2ನೇ ಸಲ 9 ವರ್ಷಗಳ ನಂತರ ಯಹೂದಿ ರಾಷ್ಟ್ರಕ್ಕೆ ಮೋದಿ. 2026 ಫೆಬ್ರವರಿ 25ರಿಂದ PM ಮೋದಿಯವರ ಇಸ್ರೇಲ್ ಭೇಟಿ. ನಿಮ್ಗೆ ಗೊತ್ತಿರಲಿ, ಮೋದಿ ಕಳೆದ 11 ವರ್ಷದಲ್ಲಿ ಅಮೆರಿಕ, ಫ್ರಾನ್ಸ್, ರಷ್ಯಾಗಳಿಗೆ 8-10 ಸಲ ವಿಸಿಟ್ ಮಾಡಿದ್ದಾರೆ. ಚೈನಾದಂಥ ವೈರಿ ರಾಷ್ಟ್ರಕ್ಕೂ 6 ಸಲ ಹೋಗಿದ್ದಾರೆ. ಆದರೆ ಇಸ್ರೇಲ್ಗೆ ಹೋಗಿರೋದು ಒಂದೇ ಒಂದು ಸಲ. ಅದು 9 ವರ್ಷಗಳ ಹಿಂದೆ 2017ರಲ್ಲಿ. ಅದನ್ನು ಬಿಟ್ಟರೆ ಆ ಕಡೆಗೆ ಹೋಗಿಲ್ಲ. ಹಾಗಂತ ಆ ಭೇಟಿ ಕೂಡ ಏನು ಸಣ್ಣದಾಗಿರಲಿಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತದ ಪ್ರಧಾನಿಯವರು ಇಸ್ರೇಲ್ಗೆ ಕೊಟ್ಟ ಮೊದಲ ಭೇಟಿಯಾಗಿತ್ತು ಅದು. ಆಗ ಕೃಷಿ, ನೀರಾವರಿ ಮತ್ತು ಟೆಕ್ನಾಲಜಿ ಬಗ್ಗೆ ಹೆಚ್ಚು ಒತ್ತು ಕೊಡಲಾಗಿತ್ತು. ರಾಜತಾಂತ್ರಿಕ ಸಂಬಂಧ ವೃದ್ಧಿಗೆ ಪ್ರಯತ್ನ ಮಾಡಿದರು. ಈಗ 2ನೇ ಸಲ ವಿಸಿಟ್ ಮಾಡ್ತಿದ್ದಾರೆ. ಈ ವಿಸಿಟ್ ಅದಕ್ಕಿಂತ 4 ಪಟ್ಟು ಹೆಚ್ಚು ತೂಕವನ್ನು ಹೊಂದಿದೆ. ಯಾಕಂದರೆ ಅವತ್ತಿಗಿಂತ ಇವತ್ತು ತುಂಬ ಜಗತ್ತು ದೊಡ್ಡದಾಗಿ ಬದಲಾಗ್ಬಿಟ್ಟಿದೆ. ಜಾಗತಿಕ ರಾಜಕಾರಣದಲ್ಲಿ ಊಹೆಗೂ ಮೀರಿದ ಚೇಂಜಸ್ ಆಗಿವೆ. ಭಾರತ ಪಾಕಿಸ್ತಾನ ನಡುವೆ ಬ್ಯಾಕ್ ಟು ಬ್ಯಾಕ್ ಘರ್ಷಣೆಗಳಾಗಿವೆ. ಏರ್ ಸ್ಟ್ರೈಕ್ ಆಯಿತು ಒಂದ್ಸಲ, ಅದಾದಮೇಲೆ ಆಪರೇಷನ್ ಸಿಂಧೂರ್ ಆಯಿತು. ಇರಾನ್ ಇಸ್ರೇಲ್ ಸಂಘರ್ಷ ನಡೀತಾ ಇದೆ. ಜಗತ್ತಿನಾದ್ಯಂತ ಟ್ರಂಪ್ರ ದಬ್ಬಾಳಿಕೆ ಮತ್ತು ಹುಲಿಗನಿಸಂ ನಡೀತಾ ಇದೆ. ಮತ್ತೊಂದು ಕಡೆ ಗಾಜಾ ಯುದ್ಧ ಪರಿಣಾಮ ಇಸ್ರೇಲ್ ಏಕಾಂಗಿಯಾಗಿದೆ. ಆ ವಿಚಾರದಲ್ಲಿ ಟೆಕ್ ಮತ್ತು ಆರ್ಥಿಕ ಕ್ಷೇತ್ರಕ್ಕೆ ದೊಡ್ಡ ತಿರುವು ಕೂಡ ಸಿಕ್ಕಿದೆ ಇಡೀ ಜಗತ್ತಲ್ಲಿ. AI ಬಂದಿದೆ, ಟ್ರಂಪ್ರ ಟ್ಯಾರಿಫ್ ಕೂಡ ಬಂದಿದೆ. ಎಲ್ಲವೂ ಮೋದಿಯವರ ಈ ಇಸ್ರೇಲ್ ಭೇಟಿಯನ್ನ ಇನ್ನಷ್ಟು ಇಂಪಾರ್ಟೆಂಟ್ ಮಾಡ್ತಾ ಇದೆ. ಸ್ನೇಹಿತರೆ, ಮೋದಿಯವರ ಈ ಐತಿಹಾಸಿಕ ಪ್ರವಾಸ ಒಂದ್ ಕಡೆ, ನಿಮಗೂ ಕೂಡ ಪ್ರವಾಸ ಹೋಗಬೇಕು. 4 ಧಾಮ್ ಯಾತ್ರೆ 12 ನೈಟ್ 13 ಡೇಸ್ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಮಾಡ್ಕೊಂಡ್ಬರ್ಬೇಕು ಅಂದರೆ 7 ಸೈನ್ಸ್ ಟೂರಿಸಂನವರಿಗೆ ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಭಾರತ ಇಸ್ರೇಲ್ ರಕ್ಷಣಾ ಒಪ್ಪಂದ, ಐರನ್ ಬೀಮ್ ಮೇಲೆ ಭಾರತ ಕಣ್ಣು. ಸ್ನೇಹಿತರೆ, ಇನ್ನೂ ಕೂಡ ಪ್ರವಾಸದ ಆರಂಭದ ಹಂತ. ಈ ವಿಡಿಯೋ ರೆಕಾರ್ಡ್ ಆಗ್ತಿರೋ ಟೈಮ್ ಫುಲ್ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಈ ಪ್ರವಾಸದಲ್ಲಿ $8.6 ಬಿಲಿಯನ್ ಡೀಲ್ ಆಗ್ತಿದೆ ಅಂತ ಫೋರ್ಬ್ಸ್ ರಿಪೋರ್ಟ್ ಮಾಡಿದೆ. ಇದೆಲ್ಲರ ಗಮನ ಸೆಳೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಐರನ್ ಬೀಮ್ ಎಲ್ಲರ ಗಮನ ಸೆಳೀತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಸ್ರೇಲ್ ಬಳಿ ಐರನ್ ಡೋಮ್ ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು. ಇದು ಇಸ್ರೇಲ್ನ ರಕ್ಷಣಾ ಕವಚ, ಅತ್ಯಂತ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಈ ಸಲ ಭಾರತ ಈ ಐರನ್ ಡೋಮ್ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಕಳೆದ ವರ್ಷ ಇಸ್ರೇಲ್ ಬತ್ತಳಿಕೆ ಸೇರಿರೋ ಹೊಸ ಐರನ್ ಬೀಮ್ ಮೇಲೆ ಕಣ್ಣು ಹಾಕಿದೆ. ಈ ಐರನ್ ಬೀಮ್ ಲೇಸರ್ ಆಧಾರಿತ ಡಿಫೆನ್ಸ್ ಸಿಸ್ಟಮ್, ಏರ್ ಡಿಫೆನ್ಸ್ ಸಿಸ್ಟಮ್. ಇದು 100 ಕಿಲೋವ್ಯಾಟ್ ಸಾಮರ್ಥ್ಯದ ಲೇಸರ್ ಕಿರಣಗಳನ್ನು ಹಾರಿಸಿ ಶತ್ರು ಆಬ್ಜೆಕ್ಟ್ಗಳನ್ನು ಬೂದಿ ಮಾಡುತ್ತೆ. ಶತ್ರು ರಾಕೆಟ್, ಡ್ರೋನ್ಗಳು ಬರ್ತಿದ್ದಾಗ ಈ ಲೇಸರ್ ಕಿರಣಗಳು ಕೆಲವೇ ಸೆಕೆಂಡ್ಗಳಲ್ಲಿ ಬಿಸಿಲ ರೀತಿಯಲ್ಲಿ ಶಾಖ ಉತ್ಪಾದಿಸಿ ವಿಪರೀತ ಹೀಟನ್ನು ಉತ್ಪಾದಿಸಿ ಆಕಾಶದಲ್ಲೇ ಡ್ಯಾಮೇಜ್ ಮಾಡಿ ಬೀಳಿಸ್ತವೆ, ಸುಟ್ಟು ಹಾಕ್ತವೆ ಶತ್ರು ಆಬ್ಜೆಕ್ಟ್ಸನ್ನು. ಈಗ ಆಲ್ರೆಡಿ ಇಸ್ರೇಲ್ ಸೇನೆಯಲ್ಲಿ ಇದರ ಬಳಕೆ ಆಗ್ತಿದೆ 2025 ಡಿಸೆಂಬರ್ನಿಂದ, ಅಂದರೆ 2-3 ತಿಂಗಳಿಂದ. ಸೊ ಭಾರತ ತನ್ನ ಮಿಷನ್ ಸುದರ್ಶನ ಚಕ್ರದ ಅಡಿಯಲ್ಲಿ ಎಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ನಮ್ಮ ಹತ್ರ ಇರಬೇಕು ಅಂತ ಹೇಳಿ ಏನು ಭಾರತ ಪ್ಲಾನ್ ಮಾಡ್ಕೊಂಡಿದೆ, ನಮ್ಮದು ವಿದೇಶದ್ದೆಲ್ಲ ಸೇರಿಸ್ಬಿಟ್ಟು. ಅದಕ್ಕೆ ಈ ಐರನ್ ಬೀಮನ್ನು ಕೂಡ ಸೇರಿಸೋಕೆ ಭಾರತ ಯೋಚನೆ ಮಾಡ್ತಾ ಇದೆ. ಆಲ್ರೆಡಿ ರಷ್ಯಾದ S-400 ಭಾರತದ ಆಕಾಶ್
ಇಸ್ರೇಲ್ದೇ ಆಗಿರೋ ಬರಾಕ್ ಇದೆಲ್ಲವನ್ನ ಭಾರತ ನಿಯೋಜನೆ ಮಾಡಿ ಈ ಸುದರ್ಶನ ಚಕ್ರ ಮಿಷನ್ ಅನ್ನ ಗಟ್ಟಿ ಮಾಡ್ತಾ ಹೆಜ್ಜೆ ಇಡ್ತಾ ಇದೆ. ಬಟ್ ಸುದರ್ಶನ ಚಕ್ರ ಮಿಷನ್ ಅನೌನ್ಸ್ ಮಾಡಿದಾಗಲೇ ಹೇಳಲಾಗಿತ್ತು, ಇದರಲ್ಲಿ ಮುಂದೆ ಬರುವ ನಮ್ಮ ಹಾಗೂ ಜಗತ್ತಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ಕೂಡ ಸೇರಿಸ್ಕೊಳ್ತಾನೆ ಹೋಗ್ತೀವಿ ಅಂತ. ಅದೇ ಕಾರಣಕ್ಕೆ ಐರನ್ ಬೀಮ್ ಕಡೆಗೂ ಕೂಡ ಭಾರತ ಕಣ್ಣಿಟ್ಟಿದೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಖರ್ಚು. ಐರನ್ ಡೋಮ್ ಒಂದು ಮಿಸೈಲ್ ಫೈರ್ ಮಾಡೋಕೆ $40,000-50,000 ಖರ್ಚಾಗುತ್ತೆ. ಆದ್ರೆ ಐರನ್ ಬೀಮ್ ಅಷ್ಟು ಖರ್ಚಾಗಲ್ಲ, ಯಾಕೆ ಮಿಸೈಲ್ ಹಾರಲ್ಲ. ಇಲ್ಲಿ ಲೇಸರ್ ಕಿರಣಗಳು ಹೋಗ್ತವೆ, ಆ ಶಕ್ತಿ ಉತ್ಪತ್ತಿ ಮಾಡಕ್ಕೆ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ. ಆದ್ರೆ ಐರನ್ ಡೋಮ್ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಖರ್ಚು. ಸಣ್ಣ ಕಂಪ್ಯಾರಿಸನ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಐರನ್ ಡೋಮ್ ನಲ್ಲಿ ಒಂದು ಫೈರ್ ಮಾಡಕ್ಕೆ ಮಿಸೈಲ್ $40,000-50,000 ಖರ್ಚಾಗತ್ತಲ್ವಾ. ತುಂಬ ಹಾರಿಸಿದ್ರೆ ಎಷ್ಟಂತ ಹಾರಿಸ್ತೀರಾ ನೀವು ತಡೆಯೋಕ್ಕೆ? ಸಣ್ಣ ಸಣ್ಣ ಪುಡಿ ರಾಕೆಟ್ಗಳನ್ನು, ಡ್ರೋನ್ಗಳನ್ನು ಶತ್ರುಗಳು ಹಾರಿಸಿದ್ರೆ ತುಂಬ ದುಡ್ಡು ಖರ್ಚಾಗುತ್ತೆ ನಮಗೆ. ಆದರೆ ಐರನ್ ಬೀಮ್ನಲ್ಲಿ ಒಂದು ಶಾರ್ಟ್ ಲೇಸರ್ ಫೈರ್ ಮಾಡೋಕ್ಕೆ ಬರೀ $5 ಖರ್ಚಾಗುತ್ತೆ. ಸದ್ಯಕ್ಕೆ 1-2 ಪಟ್ಟು ಚೀಪಲ್ಲ, 10 ಪಟ್ಟು ಚೀಪಲ್ಲ, 100 ಪಟ್ಟು ಚೀಪಲ್ಲ, 10,000 ಪಟ್ಟು ಚೀಪರ್ ಇದು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಎಂಗೇಜ್ಮೆಂಟ್ಗೆ, ಒಂದು ಫೈರ್ಗೆ ಹೇಳ್ತಿರೋದು ನಿಮಗೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನಮ್ದು ಕೂಡ ಆ ರೀತಿ ಲೇಸರ್ ವೆಪನ್ಸ್ ರೆಡಿ ಮಾಡ್ತಾ ಇದೀವಿ. ಆದ್ರೆ ಸದ್ಯಕ್ಕೆ ನಮ್ಮ ಹತ್ರ ಇರೋದು ಮಾರ್ಕ್ 2A ಅಂತ 30 ಕಿಲೋವ್ಯಾಟ್ದು. ಅದರ ರೇಂಜ್ 3-5 ಕಿಲೋಮೀಟರ್ ಮಾತ್ರ. ಆದ್ರೆ ಇಸ್ರೇಲ್ನ ಐರನ್ ಬೀಮ್ನ ರೇಂಜ್ 7-10 ಕಿಲೋಮೀಟರ್ ರೇಂಜ್ ಇದೆ, ನಮ್ಗಿಂತ ಡಬಲ್ ಇದೆ. ನಾವು ರೆಡಿ ಮಾಡ್ತಾ ಇದೀವಿ. ಇನ್ನು ಅಡ್ವಾನ್ಸ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ದುರ್ಗಾ 2 ಇದೆ, ಅದು 5-10 ಕಿಲೋಮೀಟರ್ ರೇಂಜ್, ಅದಿನ್ನು ಅಡ್ವಾನ್ಸ್ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿದೆ. ಸೂರ್ಯ ಪ್ರಾಜೆಕ್ಟ್ ಇದೆ ನಮ್ದು, ಅದು 20 ಕಿಲೋಮೀಟರ್ ರೇಂಜ್ ಅನ್ನ ಹೊಂದಬೇಕು ಅನ್ನೋ ಉದ್ದೇಶ ನಾವು ಹೊಂದಿದ್ದೀವಿ. ಹಾಗೆ ಸ್ಮಾಲ್ ಆಂಟಿ ಡ್ರೋನ್ ಟೆಕ್ನಾಲಜಿ, ಅದು 2 ಕಿಲೋವ್ಯಾಟ್ನಿಂದ 10 ಕಿಲೋವ್ಯಾಟ್ದು. ಅದು ತೀರಾ ದೊಡ್ಡ ದೊಡ್ಡ ವಾರ್ಫೇರ್ಗೆಲ್ಲ ಯೂಸ್ ಆಗಲ್ಲ, VVIP ಸೆಕ್ಯೂರಿಟಿ ಸೇರಿ ಸಣ್ಣ ಪುಟ್ಟ ಡಿಪ್ಲಾಯ್ಮೆಂಟ್ಗಳಿಗೆ ಅದನ್ನು ಯೂಸ್ ಮಾಡಲಾಗ್ತಿದೆ. ಹಾಗೆ ಅರ್ಜೆಂಟ್ ಆಗಿ ನಮಗೆ ಆ ಜಾಗವನ್ನು, ಆ ಗ್ಯಾಪನ್ನು ಫುಲ್ಫಿಲ್ ಮಾಡೋಕ್ಕೆ ಲಾಂಗ್ ರೇಂಜ್ನ ಲೇಸರ್ ವೆಪನ್ ಬೇಕು ಅಂತ ಹೇಳಿದ್ರೆ ಅದು ಇಸ್ರೇಲ್ನ ಐರನ್ ಬೀಮೇ ಸೂಟಬಲ್ ಕ್ಯಾಂಡಿಡೇಟ್ ಅಂತ ಹೇಳಿ ಭಾರತ ನಮ್ದು ರೆಡಿ ಆಗೋ ತನಕ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿ ಇಸ್ರೇಲ್ ಜೊತೆಗೆ ಮಾತುಕತೆ ಮಾಡುತ್ತೆ ಅಂತ ಹೇಳಿ. ಅಥವಾ ನಮ್ಮದು ಪ್ರಾಜೆಕ್ಟ್ ದುರ್ಗಾ, ಪ್ರಾಜೆಕ್ಟ್ ಸೂರ್ಯ, ಅದಕ್ಕೆಲ್ಲ ಹೆಲ್ಪ್ ಕೂಡ ಆಗುತ್ತಲ್ಲ ಇಸ್ರೇಲ್ನ ಟೆಕ್ನಾಲಜಿ ಬೆಂಬಲ ಸಿಕ್ಕಿದ್ರೆ. ಆ ನಿಟ್ಟಿನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇದ್ರ ಜೊತೆಗೆ ಲೋರಾ ಮಿಸೈಲ್ ಖರೀದಿ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಈ ಲೋರಾ ಅನ್ನೋದು ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್, ಅಂದ್ರೆ ಫೈಟರ್ ಜೆಟ್ಗಳಿಂದಲೇ ಹಾರಿಸೋ ಬ್ಯಾಲಿಸ್ಟಿಕ್ ಮಿಸೈಲ್. ಇದರ ರೇಂಜ್ 300 ಕಿಲೋಮೀಟರ್ ಇದೆ. ಇದನ್ನು ಖರೀದಿಸೋಕೆ ಭಾರತ ಮುಂದಾಗಿದೆ. ಇದರ ಜೊತೆಗೆ ಇಸ್ರೇಲ್ ಖುದ್ದಾಗಿ ಭಾರತಕ್ಕೆ ಗೋಲ್ಡನ್ ಹಾರೈಸನ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಫರ್ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಇದು ಸಾಮಾನ್ಯ ಮಿಸೈಲ್ ಅಲ್ಲ, ಇದನ್ನು ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್. ಬ್ಯಾಲಿಸ್ಟಿಕ್ ಮಿಸೈಲ್ನೇ ತಡೆಯೋದು ಕಷ್ಟ. ಇದು ಏರ್ ಲಾಂಚ್ಡ್ ಆದ್ರೆ ಆಲ್ರೆಡಿ ಮೇಲಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಫೈರ್ ಮಾಡಿದ್ರೆ ತಡೆಯೋದು ತುಂಬಾ ಕಷ್ಟ ಆಗುತ್ತೆ. ಘಾತಕ ವೇಗದೊಂದಿಗೆ ಬರುತ್ತೆ. ಅದು 500-2,000 ಕಿಲೋಮೀಟರ್ನ ರೇಂಜ್ ಹೊಂದಿದೆ. ಇದು ಯಾವುದು? ಎರಡನೇದು ಗೋಲ್ಡನ್ ಹಾರೈಸನ್ ಬ್ಯಾಲಿಸ್ಟಿಕ್ ಮಿಸೈಲ್. ಈ ಹಿಂದೆ ಕತಾರ್ ಮೇಲೆ ದಾಳಿ ಆಗಿತ್ತಲ್ಲ, ಆಗ ಇಸ್ರೇಲ್ ಇವುಗಳನ್ನೇ ಬಳಸಿತ್ತು. ಸೊ ಭಾರತದ ಬಳಿ ಇದುವರೆಗೂ ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಲ್ಲ. ಇದನ್ನು ತಡೆಯೋದು ವೆರಿ ಡಿಫಿಕಲ್ಟ್. ಹೀಗಾಗಿ ಪಾಕ್, ಚೈನಾಗಳನ್ನು ಕೌಂಟರ್ ಮಾಡೋಕೆ ಭಾರತಕ್ಕೆ ಈ ಮಿಸೈಲ್ ಗೇಮ್ ಚೇಂಜರ್ ಆಗ್ಬೋದು. ಹಾಗೆ ಇದರ ಜೊತೆಗೆ ರ್ಯಾಂಪೇಜ್ ಮಿಸೈಲ್, ಸ್ಪೈಸ್ ಪ್ರಿಸಿಷನ್ ಬಾಂಬ್ಸ್ ಮತ್ತು ಐಸ್ ಬ್ರೇಕರ್ ಮಿಸೈಲ್ ಸಿಸ್ಟಮ್ಗಳ ಚರ್ಚೆ ನಡೀತಾ ಇದೆ ಖರೀದಿ ಮಾಡೋದ್ರ ಬಗ್ಗೆ. ಹಾಗೆ ನೋಡಿದ್ರೆ ಕಳೆದ ವರ್ಷ ನವೆಂಬರ್ನಲ್ಲಿ ನಮ್ಮ ಡಿಫೆನ್ಸ್ ಸೆಕ್ರೆಟರಿ ಇಸ್ರೇಲ್ಗೆ ಹೋಗಿ ಒಂದು ರೌಂಡ್ ಮಾತುಕತೆ ಮುಗಿಸಿ ಬಂದಿದ್ದಾರೆ. ಈಗ PM ನರೇಂದ್ರ ಮೋದಿ ಅವರು ಹೋಗೋ ಟೈಮ್ನಲ್ಲಿ ಇದು ಅಂತಿಮ ಹಂತಕ್ಕೆ ಬಂದು ಸಿಗ್ನೇಚರ್ ಬೀಳ್ಬೋದು ಅಥವಾ ಘೋಷಣೆಗಳು ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ನೆತನ್ಯಾಹು ಚಕ್ರವ್ಯೂಹ ಏನಿದು? ಹೆಕ್ಸಗನ್ ಆಫ್ ಅಲಯನ್ಸಸ್. ಹೆಕ್ಸಗನ್ ಅಂದ್ರೆ ಜಗತ್ತಿನ 6 ಪ್ರಮುಖ ಜಾಗಗಳನ್ನ ಕನೆಕ್ಟ್ ಮಾಡಿ ಒಂದು ದೊಡ್ಡ ನೆಟ್ವರ್ಕ್ ಕಟ್ಟೋದು ಹೆಕ್ಸಗನ್ ಶೇಪ್ ನಲ್ಲಿ. ಇದರಲ್ಲಿ ಮೊದಲನೇದು ಖುದ್ದು ಇಸ್ರೇಲ್ ಬರುತ್ತೆ, ಎರಡನೇದು ಭಾರತ, ಮೂರನೇದು ಗಲ್ಫ್ ರಾಷ್ಟ್ರಗಳು ಅಂದ್ರೆ ಇಸ್ರೇಲ್ನ ಮಿತ್ರ ಗಲ್ಫ್ ರಾಷ್ಟ್ರಗಳು, ನಾಲ್ಕನೇದು ಆಫ್ರಿಕಾ ಖಂಡದ ಕೆಲ ಪ್ರಮುಖ ರಾಷ್ಟ್ರಗಳು, ಐದನೇದು ಮೆಡಿಟರೇನಿಯನ್ ಭಾಗದ ಗ್ರೀಸ್ ಮತ್ತು ಸೈಪ್ರಸ್, ಆರನೇದು ಇನ್ನೊಂದಷ್ಟು ಏಷ್ಯಾದ ಮಿತ್ರ ರಾಷ್ಟ್ರಗಳು. ಇವುಗಳ ಹೆಸರಿನೂ ಕೂಡ ಬಹಿರಂಗ ಆಗಿಲ್ಲ. ಎಲ್ಲ ರಾಷ್ಟ್ರಗಳನ್ನ ಸೇರಿಸಿ ಒಂದು ಗುಂಪು ಕಟ್ಟಣ ಅನ್ನೋದು ಇಸ್ರೇಲ್ನ ಆಸೆ. ಇದಕ್ಕೆ ಭಾರತ ಜಸ್ಟ್ ಮೆಂಬರ್ ಆಗಿ ಬರ್ತಾ ಇಲ್ಲ, ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಸೇರಬೇಕು ಅಂತ ಇಸ್ರೇಲ್ ಆಗ್ರಹ ಮಾಡ್ತಿದೆ, ಕರೀತಾ ಇದೆ. ಅಂದ್ರೆ ಇಲ್ಲಿ ಭಾರತವೇ ಮುಖ್ಯ ಅಂತ ಇಸ್ರೇಲ್ ಒತ್ತಿ ಹೇಳ್ತಾ ಇದೆ. ಆದ್ರೆ ಸದ್ಯಕ್ಕೆ ಭಾರತ ಇನ್ನೂ ಇದ್ರ ಬಗ್ಗೆ ಏನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ. ಇನ್ನು ಈ ಒಕ್ಕೂಟದ ಮೂಲಕ 3 ಪ್ರಮುಖ ಗುರಿಗಳನ್ನ ಇಸ್ರೇಲ್ ರಿವೀಲ್ ಮಾಡಿದೆ. ಒಂದು, ಎಕನಾಮಿಕ್ ಕೋಆಪರೇಷನ್ ಅಂದ್ರೆ ಟ್ರೇಡ್ ಕಾರಿಡಾರ್ ಗಳನ್ನ ನಿರ್ಮಾಣ ಮಾಡೋದು, ಹೊಸ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನ್ನ ಶುರು ಮಾಡೋದು ಮತ್ತು ಎನರ್ಜಿ ಸೆಕ್ಟರ್ ನಲ್ಲಿ ಒಟ್ಟಾಗಿ ಕೆಲಸ ಮಾಡೋದು. ಏನದು? ಡಿಪ್ಲೊಮ್ಯಾಟಿಕ್ ಅಲೈನ್ಮೆಂಟ್. ಮೂರನೇದು ಸೆಕ್ಯೂರಿಟಿ ಕೊಲಾಬರೇಷನ್. ಇದು ಅತ್ಯಂತ ಮುಖ್ಯವಾಗಿರೋದು. ಗುಪ್ತಚರ ಮಾಹಿತಿ ಹಂಚಿಕೆ ಆಗ್ಬೋದು. ಇಸ್ರೇಲ್ನ ಮೊಸಾದ್ನ ಪವರ್ ಈ ರಾಷ್ಟ್ರಗಳಿಗೂ ಸಿಗ್ಬೋದು. ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳ ಶೇರಿಂಗ್ ಮತ್ತು ಕಡಲ ಭದ್ರತೆಯಲ್ಲಿ ಪರಸ್ಪರ ಸಹಕಾರ ಮಾಡ್ಕೋಬೋದು.
ಒಟ್ಟಿನಲ್ಲಿ ಜಗತ್ತಿನ ಹೊಸ ಪವರ್ ಸೆಂಟರ್ ಆಗಿ ಒಂದು ಶಕ್ತಿ ಕೂಟವಾಗಿ ಈ ಹೆಕ್ಸಗಾನ್ ಒಕ್ಕೂಟವನ್ನ ಬೆಳೆಸೋದು ಇಸ್ರೇಲ್ನ ಬಲವಾದ ಒಳ ಆಸೆ. ಇನ್ನೊಂದು ಅತಿದೊಡ್ಡ ಕಾರಣ ಅಂದ್ರೆ ಇರಾನ್ ಫ್ಯಾಕ್ಟರ್. ಮಿಡಲ್ ಈಸ್ಟ್ ನಲ್ಲಿ ಇರಾನ್ನ ಪ್ರಭಾವ ತಗ್ತಾ ಇದೆ ಈಗ, ಆದ್ರೆ ಅದರ ಬೆಂಬಲಿತ ಗುಂಪುಗಳ ಶಕ್ತಿ ಫುಲ್ ನಾಶ ಆಗಿಲ್ಲ. ಇಸ್ರೇಲ್ ಎಷ್ಟೇ ಹೊಡೆದ್ರೂ ಕೂಡ ಇರಾನ್ ಮತ್ತವರ ಈ ನೆಟ್ವರ್ಕ್ ಅಂದ್ರೆ ಹೆಜ್ಬುಲ್ಲಾ, ಹೂತಿಗಳು, ಹಮಸ್ಗಳು ಇವರೆಲ್ಲ ಇಸ್ರೇಲ್ ಅನ್ನ ಕಾಡ್ತಾನೆ ಇರ್ತಾರೆ. ಇವರೆಲ್ಲ ರಾಡಿಕಲ್ ಶಿಯಾ ಆಕ್ಸಿಸ್ ಅಂತ ಇಸ್ರೇಲ್ ಕರೆಯುತ್ತೆ. ಮಿಡಲ್ ಈಸ್ಟ್ ನಲ್ಲಿ ಈ ಎದುರಾಳಿ ನೆಟ್ವರ್ಕ್ ಗಳನ್ನ ಕಟ್ಟಿ ಹಾಕೋಕೆ, ಬ್ಯಾಲೆನ್ಸ್ ಮಾಡೋಕೆ ಇಸ್ರೇಲ್ಗೆ ಒಂದು ದೊಡ್ಡ ರಾಜತಾಂತ್ರಿಕ ಕೋಟೆ ಬೇಕಾಗಿದೆ. ಆ ಕೋಟೆಯ ಮುಖ್ಯ ಆಧಾರ ಸ್ತಂಭ ಭಾರತ ಆಗ್ಲಿ, ಬನ್ನಿ ಭಾರತ ಸೇರ್ಬೇಕು ಅಂತ ನೆತನ್ಯಾಹು ಕರಿತಾ ಇದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಇಸ್ರೇಲ್ಗೆ ಅಮೆರಿಕ ಅನ್ನೋ ದೊಡ್ಡಣ್ಣ ಇದಾರಲ್ಲ, ಮತ್ತೆ ಯಾಕೆ ಇಷ್ಟೊಂದು ಭಾರತದ ಹಿಂದೆ ಯಾಕೆ ಇಸ್ರೇಲ್ ಬಂದು ರಿಕ್ವೆಸ್ಟ್ ಮಾಡ್ತಾ ಇದೆ ಅಂತ. ವಾಸ್ತವ ಏನು ಅಂದ್ರೆ, ಪ್ರಾದೇಶಿಕ ಉದ್ವಿಗ್ನತೆ ಮತ್ತು ಸಂಘರ್ಷಗಳ ನಂತರ ಇತ್ತೀಚೆಗೆ ಇಸ್ರೇಲ್ ಜಾಗತಿಕ ಮಟ್ಟದಲ್ಲಿ ಸ್ವಲ್ಪ ಒಬ್ಬಂಟಿಯಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಸ್ರೇಲ್ನ ನೀತಿಗಳನ್ನ ಓಪನ್ ಆಗಿ ಟೀಕಿಸೋಕೆ ಶುರು ಮಾಡಿದ್ದಾರೆ. ಈ ಟೈಮ್ ನಲ್ಲಿ ಇಸ್ರೇಲ್ಗೆ ಒಂದು ಬಲಿಷ್ಠವಾದ, ಜಗತ್ತು ಗೌರವಿಸೋ ಒಂದು ದೊಡ್ಡ ಡೆಮೊಕ್ರೆಟಿಕ್ ಕಂಟ್ರಿಯ ಬೆಂಬಲ ಬೇಕಾಗಿದೆ. ಅದು ಭಾರತದಲ್ಲಿ ಅವ್ರಿಗೆ ಕಾಣಿಸ್ತಾ ಇದೆ. ಭಾರತ ಇವತ್ತು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಹತ್ತಿರ 150 ಕೋಟಿ ಜನಸಂಖ್ಯೆಗೆ ಟಚ್ ಆಗ್ತಿರೋ ರಾಷ್ಟ್ರ ನಾವು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಇವತ್ತು ಗ್ಲೋಬಲ್ ಸೌತ್ನ ಇಂಪಾರ್ಟೆಂಟ್ ಕಂಟ್ರಿ. ಅಂದ್ರೆ ಅಭಿವೃದ್ಧಿ ಹೊಂದಿರದ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತಕ್ಕೆ ಮುಖ್ಯವಾಗಿರೋ ಸ್ಥಾನ ಇದೆ. ಪಾಶ್ಚಿಮಾತ್ಯ ಬಣಗಳ ಹಂಗಿಲ್ದೆ ತಂದೆ ಆದ ಇಂಡಿಪೆಂಡೆಂಟ್ ನಿಲುವನ್ನ ಹೊಂದಿರೋ ಭಾರತ ಈ ಒಕ್ಕೂಟಕ್ಕೆ ಬಂದ್ರೆ ಇಡೀ ಹೆಕ್ಸಗಾನ್ ಅಲಯನ್ಸ್ಗೆ ಒಂದು ಗ್ಲೋಬಲ್ ಲೆಜಿಟಮಸಿ, ಜಾಗತಿಕ ಮನ್ನಣೆ ಸಿಗುತ್ತೆ ಅನ್ನೋದು ಇಸ್ರೇಲ್ ಲೆಕ್ಕಾಚಾರ. ಈ ಮೆಗಾ ಕೂಟದಿಂದ ಭಾರತಕ್ಕೆ ಏನ್ ಲಾಭ? ಎಸ್, ಮುಖ್ಯ ಪ್ರಶ್ನೆ. ಈ ಕೂಟಕ್ಕೆ ಭಾರತ ಸೇರಿದ್ರೆ ನಮ್ಮ ಲೆಕ್ಕಾಚಾರ ಏನಾಗಿರ್ಬೇಕು ಅಂತ. ಮೊದಲನೇದಾಗಿ ಡಿಫೆನ್ಸ್ ಬೆನಿಫಿಟ್. ಆಗ್ಲೇ ಹೇಳಿದ ಹಾಗೆ ಅತ್ಯಾಧುನಿಕ ಮಿಸೈಲ್ ಮತ್ತು ಲೇಸರ್ ಟೆಕ್ನಾಲಜಿ ನಮ್ಮ ಸೇನೆಗೂ ಕೂಡ ಸಿಗಬಹುದು ಇದರಿಂದ. ಎರಡನೇದಾಗಿ ಆರ್ಥಿಕ ಲಾಭ ಮತ್ತು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಭಾರತ ಮತ್ತು ಇಸ್ರೇಲ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಆಲ್ರೆಡಿ ನಡೀತಾ ಇದೆ. ಮೋದಿಯವರ ಈ ಭೇಟಿ ವೇಳೆ ಇದಕ್ಕೆ ಇನ್ನಷ್ಟು ವೇಗ ಸಿಗೋ ನಿರೀಕ್ಷೆ ಇದೆ. ಮುಖ್ಯ ಘೋಷಣೆಗಳು ಆಗಬಹುದು. ಅದರ ನಡುವೆ ಈ ಒಕ್ಕೂಟ ಕೂಡ ಬಂತು ಅಂತ ಹೇಳಿದ್ರೆ, ಅದರಲ್ಲೊಂದು 5-6 ರಾಷ್ಟ್ರಗಳು ಸೇರ್ಕೊಂಡ್ಬಿಡ್ತವೆ ಅಂತ ಹೇಳಿದ್ರೆ, ಆ ರಾಷ್ಟ್ರಗಳ ನಡುವೆ ಎಲ್ಲ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದ್ರೆ ನಮ್ಮ ದೇಶದ IT ಸೆಕ್ಟರ್, ಫಾರ್ಮಾಸ್ಯೂಟಿಕಲ್ಸ್, ಔಷಧ ತಯಾರಿ ಮಾಡೋ ಕ್ಷೇತ್ರ ನಮ್ಮದು, ಹಾಗೆ ಅಗ್ರಿಕಲ್ಚರ್ ಟೆಕ್ನಾಲಜಿ ಮತ್ತು ಡೈಮಂಡ್ ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಿಗೆ ದೊಡ್ಡ ಮಾರ್ಕೆಟ್ ಓಪನ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಜಿಯೋಪೊಲಿಟಿಕಲ್ ಬ್ಯಾಲೆನ್ಸಿಂಗ್. ಈ ಹೆಕ್ಸಗಾನ್ ಅಲಯನ್ಸ್ ನಲ್ಲಿ ಅರಬ್ ರಾಷ್ಟ್ರಗಳು ಕೂಡ ಇರೋದ್ರಿಂದ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ಒಂದು ಬ್ರಿಡ್ಜ್ ಆಗಿ ಅಥವಾ ಸೇತುವೆಯಾಗಿ ಭಾರತಕ್ಕೂ ಕೂಡ ಕೆಲಸ ಮಾಡೋಕೆ ಅವಕಾಶ ಸಿಗ್ಬೋದು. ಇದರಿಂದ ಮಿಡಲ್ ಈಸ್ಟ್ ನಲ್ಲೂ ಕೂಡ ಭಾರತ ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಎಮರ್ಜ್ ಆಗ್ಬೋದು. ಆದರೆ ಅತಿ ದೊಡ್ಡ ಸವಾಲು ಅಂದರೆ ಅದು ಇರಾನ್ ಅನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು. ಇಸ್ರೇಲ್ಗೆ ಇರಾನ್ ಬದ್ಧ ವೈರಿ ಆಗಿರ್ಬೋದು, ಆದರೆ ಭಾರತಕ್ಕೆ ಇರಾನ್ ಬದ್ಧ ವೈರಿ ಅಲ್ಲ. ಭಾರತಕ್ಕೆ ಇರಾನ್ ಜೊತೆಗೆ ಒಳ್ಳೆ ಸಂಬಂಧನೇ ಇದೆ. ಇರಾನ್ನ ಚಬಹಾರ್ ಪೋರ್ಟ್ ನಮ್ಮ ಕಂಟ್ರೋಲ್ನಲ್ಲಿದೆ, ನಮಗೆ ಕೊಟ್ಟಿದ್ದಾರೆ ಇರಾನ್ ಅವರು ನಡೆಸ್ಕೊಳ್ಳಿ ಅಂತ. ಪಾಕಿಸ್ತಾನದ ಇನ್ನೊಂದು ಬದಿಯಲ್ಲಿ ನಮ್ಮ ಪ್ರೆಸೆನ್ಸ್ ಸಿಗೋಕೆ, ಇರಾನ್ ಮೂಲಕ ಸೀದಾ ಅಫ್ಘಾನಿಸ್ತಾನಕ್ಕೆ ಕನೆಕ್ಟ್ ಆಗಿ ಸೀದಾ ಸೆಂಟ್ರಲ್ ಏಷ್ಯಾಗೆ ನಾವು ಕನೆಕ್ಟಿವಿಟಿ ಸಾಧಿಸೋಕೆ ಚಬಹಾರ್ ಪೋರ್ಟ್ ನೋಡಿ ಮ್ಯಾಪಲ್ಲಿ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗೆ ಇರಾನ್ ನಮಗೆ ತುಂಬಾ ಮುಖ್ಯ. ಹೀಗಾಗಿ ಇಸ್ರೇಲ್ ಕರಿತಾ ಇರೋ ಈ ಕೂಟಕ್ಕೆ ಸೇರ್ಕೊಂಡು ಇರಾನ್ ಅನ್ನ ನಾವು ಸೈಡ್ ಲೈನ್ ಮಾಡಕ್ ಆಗತ್ತಾ? ಇರಾನ್ ನಮಗೆ ಶತ್ರು ಆಗ್ಬಿಡುತ್ತಲ್ವಾ? ಯಾಕಂದ್ರೆ ಇಸ್ರೇಲ್ ಇರಾನ್ ಪರಮ ಶತ್ರುಗಳಲ್ವಾ? ಭಾರತ ಈ ಟ್ರಿಕಿ ವಿಚಾರವನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇ ಬಹಳ ಕುತೂಹಲದ ವಿಚಾರ. ಇಲ್ಲಿ ಭಾರತ ಒಂದು ವಿಚಾರ ಹೇಳ್ಬೋದು, ಸೇನಾ ಒಕ್ಕೂಟ ಅಲ್ಲ ಇದು, ಇದೊಂದು ವ್ಯಾಪಾರ ಮತ್ತು ಟೆಕ್ನಾಲಜಿಯ ಒಕ್ಕೂಟ ಇದು ಅಂತ ಮೇಲ್ನೋಟಕ್ಕೆ ಹೇಳಿ ವ್ಯಾಪಾರ ಮಾಡಕ್ರಿ ನಿಮ್ಮೊಟ್ಟಿಗೆ ಇರಾನ್ ಅವರೊಟ್ಟಿಗೂ ಮಾಡ್ತೀವಿ, ಅವರೊಟ್ಟಿಗೂ ವ್ಯಾಪಾರ ಮಾಡ್ತೀವಿ. ವಿ ಆರ್ ಮಲ್ಟಿ ಅಲೈನಿಂಗ್ ಕಂಟ್ರಿ. ಒಂದ್ ಕಡೆ ಸೇರಲ್ಲ ನಾವು, ಎಲ್ಲರೊಂದಿಗೂ ವ್ಯಾಪಾರ ಮಾಡೋಣ. ಯುದ್ಧ ಅಂದ್ರೆ ಯಾರ ಜೊತೆಗೂ ನಾವಿಲ್ಲ, ವ್ಯಾಪಾರ ಮಾಡಕ್ ಬೇಕಾದ್ರೆ ಬರ್ತೀವಿ. ಟೆಕ್ನಾಲಜಿ, ವ್ಯಾಪಾರ, ಅದಕ್ಕಿರೋದ್ರಿ ಕೂಟ ಇದು ಅಂತ ಮೇಲ್ನೋಟಕ್ಕೆ ತೋರಿಸ್ಕೊಂಡು ಈ ಡಿಫೆನ್ಸ್ ಸಂಬಂಧವನ್ನ ಇಸ್ರೇಲ್ ಮತ್ತು ಭಾರತ ಒಳಗಡೆನೆ ಇಡಬಹುದು. ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಳ್ತಾರಾ ನೋಡ್ಬೇಕು, ಏನ್ ಘೋಷಣೆಗಳು ಆಗ್ತವೆ ಅಂತ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಭಾರತ ಈ ಒಕ್ಕೂಟವನ್ನ ಸೇರ್ಬೇಕಾ? ಇಸ್ರೇಲ್ ಜೊತೆಗಿನ ಭಾರತದ ಈ ಹೊಸ ರಕ್ಷಣಾ ಡೀಲ್ ನ ಪಾಸಿಬಿಲಿಟಿ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಐರನ್ ಬೀಮ್ ತಗೋಬೇಕಾ ನಾವು? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋದು ಮಾತ್ರ ಅಲ್ಲದೆ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.